ಯೇಸುವಿಗೆ ಸ್ತೋತ್ರ. ಇಂದು 10 ಫೆಬ್ರವರಿ 2026. ಎಲ್ಲ ಪ್ರಿಯರಿಗೂ ಶುಭ ಮುಂಜಾನೆ. ಈ ದಿನದ ಧ್ಯಾನ ಭಾಗ ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯದ 14ನೇ ವಾಕ್ಯ. ಆದ ಕಾರಣ ಪ್ರಿಯರೇ, ನೀವು ಇವುಗಳನ್ನು ಎದುರು ನೋಡುವವರಾಗಿರುವುದರಿಂದ ಶಾಂತರಾಗಿದ್ದು ಆತನೆದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸಪಡಿರಿ. ಕರ್ತನ ಪುನರಾಗಮನವನ್ನು, ನೂತನಾಕಾಶ ಮಂಡಲವನ್ನು, ನೂತನ ಭೂಮಂಡಲವನ್ನು, ಮಹಿಮೆಯುಳ್ಳ ಶಾಶ್ವತ ರಾಜ್ಯವನ್ನು ಎದುರು ನೋಡುತ್ತಿರುವ ದೇವಜನರಿಗೆ ಪೇತ್ರನು ಪ್ರಬೋಧಿಸುವಂಥದ್ದು, ನೀವು ಶಾಂತತೆಯುಳ್ಳವರಾಗಿರ್ರಿ. ಕೃಪೆಯಿಂದ ನಂಬಿಕೆಯಿಂದಲೇ ರಕ್ಷಣೆ ಹೊಂದಿದವರಾಗಿರಲಾಗಿ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಬಾಳ್ವೆಯನ್ನು ನಡೆಸುವವರಾಗಿರುವ. ಆಂತರಿಕ ಶಾಂತತೆ ಇದ್ದರೆ ಮಾತ್ರ ಪ್ರಾಯೋಗಿಕ ಅಥವಾ ಬಾಹ್ಯವಾದ ಪವಿತ್ರತೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯ. ಪೇತ್ರನು ಕರ್ತನ ಪುನರಾಗಮನವನ್ನು ಬಯಸುವಂತಹ ದೇವಜನರಿಗೆ 2 ವಿಷಯಗಳನ್ನು ಹೊಂದಿಕೊಳ್ಳಲು ಪ್ರಯಾಸ ಪಡಿರಿ ಎಂದು ಪ್ರಬೋಧಿಸುವವನಾಗಿದ್ದಾನೆ. 1 ನಿರ್ಮಲತೆ, 2 ನಿರ್ದೋಷತ್ವ. ನಿರ್ಮಲತೆಯು ಕ್ರೈಸ್ತರ ನಡತೆಯನ್ನು, ನಿರ್ದೋಷತೆಯು ಕ್ರೈಸ್ತರ ವಿಶ್ವಾಸಾರ್ಹತೆಯನ್ನು ತೋರಿಸುವಂಥದ್ದಾಗಿದೆ. ನೋಹನ ಕುರಿತಾಗಿ ಬರೆದಿರುವಂಥದ್ದು, ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಅಥವಾ ನಿರ್ಮಲನಾಗಿ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು ಎಂಬುದಾಗಿ. ಆದಿಕಾಂಡ 6ನೇ ಅಧ್ಯಾಯದ 9ನೇ ವಾಕ್ಯ. ಯೋಬನ ಕುರಿತಾಗಿ ಬರೆದಿರುವಂಥದ್ದು, ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನೂ ಆಗಿದ್ದನು. ಯೋಬ 1ನೇ ಅಧ್ಯಾಯದ 1ನೇ ವಾಕ್ಯ. ಪೌಲನು ತಿಮೋತಿಯನಿಗೆ ಪತ್ರಿಕೆ ಬರೆಯುವಾಗ ತಿಮೋತಿಯನಿಗೆ ವೈಯಕ್ತಿಕವಾಗಿ ಪಾಲಿಸುವುದಕ್ಕೆ ಹೇಳಿಕೊಟ್ಟಿರುವ ಉಪದೇಶ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ತನಕ ನೀನು ಸುವಾರ್ತೆಯ ವಿಧಿಯನ್ನು ನಿಷ್ಕಳಂಕವಾಗಿಯೂ ನಿಂದಾರಹಿತವಾಗಿಯೂ ಕಾಪಾಡಬೇಕು. 1 ತಿಮೋತಿ 6ನೇ ಅಧ್ಯಾಯದ 14ನೇ ವಾಕ್ಯ. ಪೌಲನು ಎಫೆಸ ಸಭೆಗೆ ಪತ್ರಿಕೆಯನ್ನು ಬರೆಯುವಾಗ ಅವರ ನಡತೆ ಹೇಗಿರಬೇಕೆಂದು ಹೇಳಿರುವಂಥದ್ದು, ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ಆತನು ನಮ್ಮನ್ನು ಜಗದೋತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. ಎಫೆಸ್ಯ 1:4. ಪೇತ್ರನು 1 ಪೇತ್ರ 1ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ಇದೇ ದೇವಜನರಿಗೆ ಹೇಳಿರುವಂಥದ್ದು, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ. ದೇವರ ಮಕ್ಕಳಾದ ನಮಗೆ ಯೇಸು ಕ್ರಿಸ್ತನ ಪುನರಾಗಮನದ ವಾಗ್ದಾನವು ಒಂದು ಪವಿತ್ರವಾದ ಜೀವಿತವನ್ನು ಜೀವಿಸುವುದಕ್ಕೆ ಪ್ರಬಲವಾದ ಪ್ರೇರಣೆಯನ್ನು, ಪ್ರೋತ್ಸಾಹವನ್ನು ಕೊಡುವಂಥದ್ದಾಗಿದೆ. ಆದಿಮ ಸಭೆಯಲ್ಲಿ ಒಕ್ಕಿದ್ದ ದುರ್ಬೋಧಕರು 2 ಪೇತ್ರ 2ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ಬರೆದಿರುವ ಪ್ರಕಾರ ದುಂದುಗಾರಿಕೆಯಲ್ಲಿ ಅಥವಾ ತಾತ್ಕಾಲಿಕ ಭೋಗಗಳನ್ನು ಅನುಭವಿಸುವುದರಲ್ಲಿ ಸಮಯವನ್ನು ಕಳೆಯುತ್ತಾ ಮತ್ತು ಯೇಸು ಕ್ರಿಸ್ತನ ಪುನರಾಗಮನದ ವಿಷಯದಲ್ಲಿ ಅಪಹಾಸ್ಯ ಮಾಡುತ್ತಾ 2 ಪೇತ್ರ 3:1 ಇದನ್ನು ನೋಡುತ್ತೇವೆ. ಜನರನ್ನು ದಾರಿ ತಪ್ಪಿಸುವುದಕ್ಕೆ ಪ್ರಯತ್ನಿಸುತ್ತಿರಲಾಗಿ ಪೇತ್ರನು ಶಾರೀರಿಕ ಮಾನಸಿಕ ಪೀಡನೆಗಳ ಮೂಲಕ ಹಾದು ಹೋಗುತ್ತಿರುವ
ಆದಿಮ ಸಭೆಯ ದೇವಜನರಿಗೆ ಪ್ರಬೋಧಿಸುವಂಥದ್ದು. ಆತನ ಬರೋಣದಲ್ಲಿ ಕಾಣಲ್ಪಡುವುದಕ್ಕಾಗಿ ನೀವು ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ನಿಮ್ಮನ್ನು ನೀವೇ ಕಾಪಾಡಿಕೊಳ್ಳಿರಿ. ಇಂದು ಕ್ರೈಸ್ತ ಸಭೆಗಳಲ್ಲಿ ಯೇಸು ಕ್ರಿಸ್ತನ ಪುನರಾಗಮನದ ಕುರಿತಾಗಲಿ ಪರಿಶುದ್ಧತೆಯ ಜೀವಿತದ ಕುರಿತಾಗಲಿ ಬೋಧಿಸುವಂಥದ್ದು ವಿರಳವಾಗಿದೆ. ಪ್ರೀತಿಯ ದೇವಜನರೇ, ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯದ 25ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ. ಸರಿ, ಕರ್ತನ ಪುನರಾಗಮನ ತಡವಾಗಬಹುದು, ಆದರೆ ನಮ್ಮ ಆಯುಸ್ಸಿನ ಕೊನೆಯ ದಿನ ಎಂದೆಂಬುದು ನಮಗೆ ಗೊತ್ತಿಲ್ಲವಾದ್ದರಿಂದ ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಬರೆದಿರುವ ಪ್ರಕಾರ ಆತನಿರುವಲ್ಲಿ ನಾವುಗಳು ಸಹ ಇರಬೇಕಾದರೆ ನಾವು ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಲ್ಪಡುವಂಥದ್ದು ಅವಶ್ಯವಾಗಿದೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.